Exercise 4.2 ನ question number 4 ಗೆ ಬಂದಿದ್ದೀವಿ. Find two consecutive positive integers, sum of whose square is 365. ಫಸ್ಟ್ ಗೆ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟಿಜರ್ಸ್ ಅಂದ್ರೆ ಏನಂತ ನೋಡೋಣ. ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದ್ರೆ ಒಂದಾದ್ಮೇಲೆ ಒಂದು ಕಂಟಿನ್ಯೂ ಆಗಿ ಬರುತ್ತಲ್ಲ ಅದು. ಎಕ್ಸಾಂಪಲ್ ನೋಡಿ 10 ಇದ್ರೆ 11. ಓಕೆ ನೋಡಿ 10 ನ ಕಾನ್ಸಿಕ್ಯೂಟಿವ್ ನಂಬರ್ 11 ಆಗುತ್ತೆ. 10 plus 1 ಈ ತರ. ಸೊ 3 and 4 ಇದ್ರೆ 3 and 3 plus 1. ಓಕೆ 4 and 5 ಇದ್ರೆ 4 and 5 ಕಾನ್ಸಿಕ್ಯೂಟಿವ್ ನಂಬರ್ಸ್, ಬಟ್ ಅದನ್ನ ಯಾವ ತರ ಬರಿಬಹುದು, 4 ನಲ್ಲಿ 4 plus 1 ಮಾಡಿದ್ರೆ ಅದರ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ ಬರುತ್ತೆ ಅಂತ. ಸೊ ಒಂದ್ ನಂಬರ್ ನಾವು x ಅಂತ ತಗೊಂಡ್ವಿ ಅಂದ್ರೆ ನೆಕ್ಸ್ಟ್ ನಂಬರ್ ಏನಾಗುತ್ತೆ, x plus 1 ಆಗುತ್ತೆ. ಸೊ ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಯ್ತಲ್ಲ. ಸೊ ಇವಾಗ ಸೊಲ್ಯೂಷನ್ ನ ನೋಡೋದಾದ್ರೆ ಲೆಟ್ ದಿ ನಂಬರ್ಸ್ ಬಿ ಕಾನ್ಸಿಕ್ಯೂಟಿವ್ ನಂಬರ್ಸ್ ಯಾವುವು, x and x plus 1. ಓಕೆ x ಅನ್ನೋದೊಂದು ಕಾನ್ಸಿಕ್ಯೂಟಿವ್ ನಂಬರ್, ಅದರ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ ಯಾವುದು, x plus 1, 10 and 10 plus 1 ಈ ತರ. ಸೊ ಇದರ ಏನ್ ಹೇಳಿದ್ದಾರೆ, ಸಮ್ ಆಫ್ ಹೂಸ್ ಸ್ಕ್ವೇರ್ಸ್ ಈಸ್ 365. ಇವುಗಳನ್ನ ಮೊದಲು ಸ್ಕ್ವೇರ್ ಮಾಡ್ಕೊಳ್ಬೇಕು. ಓಕೆ ಸ್ಕ್ವೇರ್ಸ್ ನ ಸಮ್ ಮಾಡಿದಾಗ 365 ಬರುತ್ತೆ. ಸಮ್ ಆಫ್ ಸ್ಕ್ವೇರ್ಸ್ x ನ ಸ್ಕ್ವೇರ್ ಹಾಗೇನೆ ಪ್ಲಸ್ ಸಮ್ ಮಾಡ್ತಾ ಇದ್ವಿ, ಹಾಗೆ x plus 1 ನ ಸ್ಕ್ವೇರ್ ಅನ್ನ ಸಮ್ ಮಾಡಿದಾಗ 365 ಬರುತ್ತಂತೆ. ಓಕೆ ಇದು ಪ್ರಾಬ್ಲಮ್ ನ ಸ್ಟೇಟ್ಮೆಂಟ್. ಸೊ ಇದನ್ನ ಈಗ ನಾವು ಸಾಲ್ವ್ ಮಾಡೋಣ. ಎಕ್ಸ್ ಸ್ಕ್ವೇರ್ ನೋಡಿ x plus 1 ಹೋಲ್ ಸ್ಕ್ವೇರ್ ಏನಿದೆ a plus b ಹೋಲ್ ಸ್ಕ್ವೇರ್ ತರ ಇದೆ ಅಲ್ವಾ. ಸೊ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab 2a ಇಂಟು b ಈ ತರ ಇದೆ ಅಲ್ವಾ. ಸೊ ಈ ಕಡೆಗೆ 365 ರೈಟ್. x square into x square plus x square 2x square plus 1 ಹಾಗೇನೆ plus 2x equal to 365. okay so 2x square plus 2x 365 ನು ಕೂಡ ಈ ಕಡೆಗೆ ತಗೊಂಡ್ಬಿಡೋಣ. 365 equal to 0 ಯಾಕೆಂದ್ರೆ ಪ್ರಾಪರ್ ಕ್ವಾಡ್ರಾಟಿಕ್ ಇಕ್ವೇಶನ್ ಮಾಡಬೇಕು ಅಲ್ವಾ. ಸೊ 2x ಸ್ಕ್ವೇರ್ ಪ್ಲಸ್ 2x 365 ಅಲ್ಲಿ ಮೈನಸ್ 1 ಮಾಡ್ತೀವಿ, ಪಾಸಿಟಿವ್ ನೆಗೆಟಿವ್ ಮೈನಸ್ ಮಾಡ್ತೀವಿ. ಸೊ ದೊಡ್ಡದ್ರ ಏನ್ ಮಾಡ್ತೀವಿ, ಸೈನ್ ಅನ್ನ ಇಡ್ತೀವಿ. ಸೊ 365 ಅಲ್ಲಿ 1 ನ ಮೈನಸ್ ಮಾಡ್ತೀವಿ, ಹಾಗೆ ಬಿಗ್ಗರ್ ನಂಬರ್ ನ ಸೈನ್ ಇಡ್ತೀವಿ. 364 ಆಯ್ತು. ಸೊ ಇವಾಗ ನೋಡಿ ಹೀಗೆ ನೀವು ಕಂಟಿನ್ಯೂ ಮಾಡಿ ಸಾಲ್ವ್ ಕೂಡ ಮಾಡ್ಬೋದು. ಇನ್ನು ಈಸಿ ಮಾಡ್ಕೊಳ್ಬೇಕಾದ್ರೆ 2 ನ ನೀವು ನೋಡಿ 2 ಎಲ್ಲದರಲ್ಲೂ ಕಾಮನ್ ಇದೆ. ಸೊ 2 ನ ನೀವು ಕಾಮನ್ ಆಗಿ ತಗೋಬಹುದು. ಅವಾಗ ನಿಮ್ಗೆ ಫ್ಯಾಕ್ಟರೈಸೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ 2 ಅಂತೂ ಹೊರಗಡೆ ಹೋಗಿದೆ. ಸೊ ಮೈನಸ್ ನೋಡಿ 2 ಇಂದ 364 ಕಾಮನ್ ತೆಗೆದಾಗ 2 1 ಆಯ್ತು, 2 8 ಹಾಗೆ 2 2 ಸೊ 182 ಇಂಟು 2 364 ಆಗುತ್ತೆ. ಸೊ 0. ಸೊ ನಮ್ಮ ಫೈನಲ್ ಕ್ವಾಡ್ರಾಟಿಕ್ ಇಕ್ವೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 182 ಈಕ್ವಲ್ ಟು 0. ಇದನ್ನ ನಾವು ಈಗ ಸಾಲ್ವ್ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ನ ಕೊಯಿಫಿಷಿಯಂಟ್ ಆಗಿ 182 ಮಲ್ಟಿಪ್ಲೈ ಮಾಡಿದ್ರೆ 182 ಇಂಟು 182 ಬರುತ್ತೆ. ಸೊ 182 ನ ಫ್ಯಾಕ್ಟರ್ಸ್ ನ ನೋಡಿ, 2 9s 2 1s ಹಾಗೇನೆ 7 1s 7 3s ಹಾಗೆ 13 ಪ್ರೈಮ್ ನಂಬರ್ ಆಗಿರೋದ್ರಿಂದ 13 1s 13 ಆಗುತ್ತೆ. ಸೊ 7 ಇಂಟು 2 14 14 ಇಂಟು 13 182 ಬರುತ್ತೆ. ಹಾಗೇನೆ ನೋಡಿ ಮಿಡಲ್ ಟರ್ಮ್ x ಇದೆ. ಸೊ 14 ಮೈನಸ್ 13 ಮಾಡಿದ್ರೆ ನಮಗೆ 1 ಸಿಗುತ್ತೆ, 1x ಸಿಗುತ್ತೆ ಅಲ್ವಾ. 14x ಮೈನಸ್ 13x ಮಾಡಿದ್ರೆ 1x ಸಿಗುತ್ತೆ. ಸೊ ಈ ಎರಡು ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡೋಣ, 14 ಹಾಗೂ 13 ಅನ್ನು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಮೈನಸ್ 13x. ಓಕೆ ಲಾಸ್ಟ್ ಎಕ್ಸಾಂಪಲ್ ಇದೇ ತರ ಇತ್ತಲ್ಲ ಸೇಮ್. ಸೊ 182 ಈಕ್ವಲ್ ಟು 0. ಸೊ ಇಲ್ಲಿ ನೋಡಿ 14x ಮೈನಸ್ 13x ಪ್ಲಸ್ x ಬರುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ x ನ ಕಾಮನ್ ತೆಗೆಯೋಣ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ x ನ ಕಾಮನ್ ತೆಗೆದಾಗ
ಒಳಗಡೆ ಎಕ್ಸ್ ಪ್ಲಸ್ 14 ಉಳ್ಕೊಳ್ಳುತ್ತೆ. ಹಾಗೆಯೇ ಇಲ್ಲಿ -13ನ ಕಾಮನ್ ತೆಗೆದಾಗ ಎಕ್ಸ್ ಪ್ಲಸ್ 14 ಉಳ್ಕೊಳ್ಳುತ್ತೆ ಈಕ್ವಲ್ ಟು 0. ಸೊ ಇವಾಗ ಎಕ್ಸ್ ಪ್ಲಸ್ 14 ಈಕ್ವಲ್ ಟು 0 ಹಾಗೆ ಎಕ್ಸ್ ಮೈನಸ್ 13 ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು -14 ಎಕ್ಸ್ ಈಕ್ವಲ್ ಟು 13. ಸೊ ಇಲ್ಲಿ ನೋಡಿ ಫೈಂಡ್ 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟಿಜರ್ಸ್ ಅಂದಿದ್ದಾರೆ. ಸೊ ಅದಕ್ಕೆ ಈ ಎಕ್ಸ್ ನ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡಲ್ಲ, ನೆಗೆಟಿವ್ ಬಂತು ಅಲ್ವಾ. ಎಕ್ಸ್ ಈಕ್ವಲ್ ಟು -14 ಬಂದಿದೆ, ಸೊ ಇದನ್ನ ಬಿಡೋಣ. ಸೊ ನಮ್ಮ ಫಸ್ಟ್ ನಂಬರ್ ಏನಾಯಿತು ಹಾಗಾದ್ರೆ ಎಕ್ಸ್ ಈಕ್ವಲ್ ಟು 13 ಆಯಿತು. ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ ಏನಾಯಿತು ಎಕ್ಸ್ ಪ್ಲಸ್ 1 14 ಆಯಿತು. ಓಕೆ, ಗಾಟ್ ಇಟ್. ಪಾಸಿಟಿವ್ ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಎಕ್ಸ್ ನ ವ್ಯಾಲ್ಯೂನ 13 ಅಂತ ತಗೊಳ್ತಾ ಇದ್ದೀವಿ. ಸೊ ಅದರ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ ಏನಾಗುತ್ತೆ, ಆಬ್ವಿಯಸ್ಲಿ 13 ಪ್ಲಸ್ 1 14 ಆಗುತ್ತೆ. ಸೊ ಆನ್ಸರ್ ಈಸ್ 13 and 14. ಇದು ಸೊಲ್ಯೂಷನ್.